ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಿಗ್ ಬಾಸ್ ಇಂದ ಒಂದು ಹೊಸ ಪ್ರೋಮೋ ರಿಲೀಸ್ ಆಗಿದೆ. ಸಖತ್ ಥ್ರಿಲ್ಲಿಂಗ್ ಆಗಿದೆ ಮತ್ತು ತುಂಬಾ ಬೇಜಾರಾಗ್ತಾ ಇದೆ. ಏನು ಗುರು ವಿಕ್ರಮ್, ನೀನು ಎಲ್ಲಿ ಕಳೆದೋಗಿದೆಯಾ? ಏನು ಮಾಡ್ತಾ ಇದೆಯಾ? ಏನಿದು ಬೀಪ್ ಸೌಂಡ್ಗಳು ಬಿಗ್ ಬಾಸ್ ಮನೇಲಿ? ಸೊ ನಿನಗಿದೆಲ್ಲ ಬೇಕಾ? ಈ ಒಂದು 2 ವಾರ ಇದೆ, 10 ದಿನ ಇದೆ. ಇಷ್ಟೊಂದು ದಿನ ನಿನಗೆ ಜನಗಳು ಇಷ್ಟೊಂದು ಪ್ರೀತಿ ತೋರಿಸಿ, ಇಷ್ಟೊಂದು ಕಾಳಜಿ ತೋರಿಸಿ, ನಿಮ್ಗೆ ಅಷ್ಟೊಂದು ವೋಟ್ ಮಾಡಿದ್ದಾರೆ. ಅದು ಯಾವುದಕ್ಕೂ ಬೆಲೆ ಇಲ್ದಿರಾ ಇನ್ನೇನು ಒಂದು ವಾರ ಇದೆ. ಇದೇ ತುಂಬ ಇಂಪಾರ್ಟೆಂಟ್ ಆಗಿರೋ ವಾರ. ಇಷ್ಟು ದಿನ ನೀನು ಏನು ಆಡಿದೆ, ಎಷ್ಟು ಕಿತ್ತು ದಬಾಕ್ದೆ, ಎಷ್ಟು ಗೇಮ್ಸ್ ವಿನ್ ಆದೆ, ಎಲ್ಲಿ ಓಡಿದೆ, ಎಲ್ಲಿ ಬಿದ್ದೆ, ಎಲ್ಲೆದ್ದೆ, ಯಾವುದು ಕಾಣಲ್ಲ ಗುರು. ನೀನೇನು ಈ ವಾರದಲ್ಲಿ ನೀನು ದಬಾಕ್ತಿಯಲ್ಲ, ಇದೇ ಕಾಣ್ತಾ ಇರೋದು. ಇಲ್ಲೇ ನಿನ್ನ ವ್ಯಕ್ತಿತ್ವ ಕಾಣಬೇಕಾಗಿರೋದು ಏನು ಅಂತ ಹೇಳಿಬಿಟ್ಟು ನಿನ್ನ ಆಚೆ ಇಟ್ಟರು ಅಂತ ಹೇಳಿಬಿಟ್ಟು ಆ ಹೆಣ್ಮಕ್ಳ ಮೇಲೆ ಆ ರೇಂಜಲ್ಲಿ ಮೇಲೆ ಕೆರಳ್ಕೊಂಡು ಹೋಗ್ತಾ ಇದೆಯಲ್ಲ, ಇದು ನಿನಗೆ ನೀನೇ ಮಾಡ್ತಿರೋದು ಸರಿನಾ? ಎಷ್ಟರ ಮಟ್ಟಿಗೆ ಸರಿ? ನನಗಂತೂ ಸ್ವಲ್ಪನೂ ಸರಿ ಕಾಣ್ತಾ ಇಲ್ಲ. ಈ ವಾರದಲ್ಲಿ, ಇಷ್ಟು ಸ್ಪೆಷಲ್ ವಾರದಲ್ಲಿ ಇಷ್ಟು ಬೀಪ್ ಸೌಂಡ್ಗಳು ಹಾಕ್ಸ್ಕೊಂಡು ಇಷ್ಟೊಂದು ಕೀಳು ಮಟ್ಟದಲ್ಲಿ ಆಡೋ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಪರ್ಸ್ನಲಿ, ಮತ್ತು ಎಷ್ಟೊಂದು ಜನಕ್ಕೆ ಕೂಡ ಅನಿಸಿದೆ. ಸೊ ನೋಡೋಣ ಇವತ್ತಿನ ಪ್ರೋಮೋ ಯಾವ ಥರ ಇದೆ ಅಂತ. ಒಂದು ಪ್ರೋಮೋ ಅಂತೂ ನನಗೊಂದು ಸ್ವಲ್ಪನೂ ಇಷ್ಟ ಆಗಿಲ್ಲ. ಯಾಕಂದರೆ ಸೊ ಬಿಗ್ ಬಾಸಲ್ಲಿ ಇವರು ಸುದೀಪ್ ಅವರು ವೀಕೆಂಡಲ್ಲಿ ಅಷ್ಟು ಕ್ಲಿಯರಾಗಿ ಹೇಳೋಗಿದ್ದಾರೆ, ಗೇಮ್ ಅಂತ ಬರಲ್ಲ, ಬರೀ ಇವರು ಫಿಸಿಕಲ್ ಸ್ಟ್ರೆಂತ್ ಅಂತ ಬರಲ್ಲ, ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವ ಅಂತ ಹೇಳ್ಬಿಟ್ಟು. ಸೊ ನೀನು ಏನು ನಿನ್ನ ವ್ಯಕ್ತಿತ್ವ ತೋರಿಸ್ತಾ ಇದೆಯಾ ಗುರು? ಇಲ್ಲಿ ಆರಾಮಾಗಿ ಕಾಣಿಸ್ತಾ ಇದೆ ಕಣ್ಣಿಗೆ. ನೀನು ಎಷ್ಟು ಜಲಸ್ ಆಗಿದೆಯಾ, ಎಷ್ಟು ಒಬ್ಬರು ಗೆಲ್ತಾ ಇದ್ದಾರೆ ಅಂತ ನಿನ್ನ ಕಣ್ಣಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಆ ಕಡೆ ಭವ್ಯ ಅವ್ರ ಮೇಲೆ ರೇಗ್ತಾ ಇದೆಯಾ, ಈ ಕಡೆ ಮೋಕ್ಷಿತ ಅವ್ರನ್ನ ನೋಡಿ ಜಲಸ್ ಪಡ್ತಾ ಇದೆಯಾ. ನಿನ್ನ ವ್ಯಕ್ತಿತ್ವ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಷ್ಟು ದಿನ ನೀನು ಆಡ್ಕೊಂಬಂದಿದ್ದೆ ಫೇಕಾ ಅಂತ ಅನ್ನಿಸ್ತಾ ಇದೆ. ಸೊ ಅಟ್ಟರ್ ಫೇಕ್. ನಾವೇನು ಹೇಳ್ತೀವಿ, ಗೌತಮಿ ಪಾಸಿಟಿವ್ ಪುಂಗವ ಅಂತ ಹೇಳ್ಬಿಟ್ಟು, ಆ್ಯಕ್ಚುಲಿ ಫೇಕ್ ಪುಂಗಪ್ಪ. ನೀನು ಫೇಕಾಗಿ ಆಡ್ತಾ ಇದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ ಪರ್ಸ್ನಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನು ಅಂತ ಹೇಳಿದ್ರೆ, ಇವತ್ತಿನ ಪ್ರೋಮೋ ಪ್ರಕಾರ ಸೊ ನೀವು ಹೇಳಿದ್ದೀರಾ 105 ದಿನದಲ್ಲಿ ಇಲ್ದಿರೋ ಫ್ರೆಂಡ್ಶಿಪ್ಪು ಇವಾಗ ಬಂದುಬಿಡ್ತಾ ಅಂತ. ಅಲ್ಲಿ ಮೋಕ್ಷಿತ ಅವರ ಹೆಸರನ್ನ 2-3 ಸಾರಿ ಭವ್ಯ ಅವರು ತೊಗೊಂಡಿದ್ದಾರೆ. ಅದರಿಂದ ನೀವು ಹೇಳ್ತಾ ಇದ್ದೀರಾ 105 ದಿನ ಇಲ್ದಿರೋ ಫ್ರೆಂಡ್ಶಿಪ್ ಇವಾಗ ಬಂತ ಅಂತ ಹೇಳಿಬಿಟ್ಟು. ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಆದಮೇಲೆ ನೀವು ಅವ್ರಿಗೆ ಹೇಳ್ತೀರಾ, ಭವ್ಯ ಅವ್ರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ರಜತ್ ಬಂದಿದ್ದಾರೆ, ಎಷ್ಟು ಬೇಗ ಎಲ್ರಿಗೂ ಅಡ್ಜಸ್ಟ್ ಆಗಿ ಕಿಲಕಿಲ ಅಂತ ನಕ್ಕೊಂಡು ಹೆಂಗೆ ಆಡ್ತಾ ಇದ್ದಾನೆ ನೋಡು, ನಾವು ಆ ಥರ ಎಲ್ಲರ ಜೊತೆ ಚೆನ್ನಾಗಿದ್ಬಿಟ್ಟು ನಾವು ಆಟ ಆಡಬೇಕು. ಈಗ ನಿನ್ನೆ ಮೊನ್ನೆ ಬಂದಿರೋನೇ ಹಿಂಗೆ ಅಡ್ಜಸ್ಟ್ ಆಗಿದ್ದಾನೆ ಅಂದಮೇಲೆ ನಾವು ಡೇ 1ಇಂದ ಇರೋರು ನಾವು ಹೆಂಗೆ ಅಡ್ಜಸ್ಟ್ ಆಗಿ ಆಡಬೇಕು ಅಂತ ಹೇಳ್ಬಿಟ್ಟು ನೀನೇ ಭವ್ಯನ ಕೂರಿಸ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಅವಳಿಗೆ ಪಾಠ ಹೇಳ್ತೀಯ. ಆದರೆ ಇವತ್ತು ಅದನ್ನೇ ಪಾಪ ಭವ್ಯ ಅವರು ಮೋಕ್ಷಿತ ಅವ್ರ ಜೊತೆ ಸೇರಿಕೊಂಡು ಅಲ್ಲಿ ಗೇಮ್ ಇರೋದೇನು, ಯಾರು ವೀಕ್ ಇದ್ದಾರೋ ಅವ್ರನ್ನ ಆಚೆ ಇಟ್ಬಿಟ್ಟು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಆಟ ಆಡಿ ಪಾಯಿಂಟ್ಸ್ ತೊಗೋಬೇಕು ಅಂತ ಹೇಳಿಬಿಟ್ಟು. ಬಟ್ ನೀವು ಗೇಮನ್ನು ಅರ್ಥ ಮಾಡ್ಕೊಂಡಿಲ್ಲ ಸರಿಯಾಗಿ. ಈ ಕಡೆ ಭವ್ಯ ಆಡ್ತಿರೋ ಸ್ಟ್ರಾಟಜಿನೂ ಅರ್ಥ ಮಾಡ್ಕೊಂಡಿಲ್ಲ, ಇವ್ರ ಫ್ರೆಂಡ್ಶಿಪ್ನೂ ಅರ್ಥ ಮಾಡ್ಕೊಂಡಿಲ್ಲ. ಸೊ ಇವ್ರನ್ನೇ ನೀವು ನಿಮ್ಮ ಬಂಡವಾಳ ಗೊತ್ತಾಗ್ತಾ ಇದೆ ಇವಾಗ ಅಂತ ಯೂಸ್ ಮಾಡ್ತೀರಾ. ಆಫ್ಟರ್ ಆಲ್ 1 ವೀಕ್ ಅವರು ಮೋಕ್ಷಿತ ಅವ್ರ ಜೊತೆ ಸೇರ್ಕೊಂಡು ಆಡಿದ್ದಕ್ಕೆ. ಸೊ ಇಲ್ಲಿ ಏನು ಬಂಡವಾಳ, ಏನು ವರ್ಡ್ ಇದು? ನಿಜವಾಗ್ಲೂ ಈ ವರ್ಡ್ಗಳೆಲ್ಲ ನಮ್ಗೆ ಇಷ್ಟನೇ ಆಗ್ತಾ ಇಲ್ಲ ಸ್ವಲ್ಪನೂ. ಈ ಬಂಡವಾಳ ಅನ್ನೋದು ಆ ವರ್ಡೇ ಸರಿ ಇಲ್ಲ ಆ್ಯಕ್ಚುಲಿ. ಯಾಕೆ ಅಂತ ಹೇಳಿದರೆ, ಸೊ ಇಲ್ಲಿ ಬಂದುಬಿಟ್ಟು ಪಾರ್ಟ್ನರಾಗಿ ಆಡಬೇಕಾಗಿರೋದು ಅವ್ರ ಜೊತೆಗೆ, ಅವ್ರು ನಿಮ್ಮ ಜೊತೆಗಿದ್ದಾರೆ ಅಂದಮೇಲೆ ಅವ್ರ ಜೊತೆಗೆ ಆಡಬೇಕಾಗತ್ತೆ. ಸೊ ಅದನ್ನು ನೀವು ಹೆಂಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಅವ್ರ ಜೊತೆ ಫ್ರೆಂಡ್ಶಿಪ್ ಆಗೋಯ್ತು ಅಂತ ಅಂದ್ಕೊಳ್ತೀರಾ? ಯಾಕಂದರೆ ನಿಮಗೆ ಅದು ಸಹಿಸ್ಕೊಳಕ್ಕೆ ಆಗ್ತಾ ಇಲ್ವಾ ಏನು ಅಂತ ನಮಗಂತೂ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಬಟ್ ಆ ಬಂಡವಾಳ ಅನ್ನೋ ವರ್ಡು ಈ ವಾರದಲ್ಲಿ ಬೇಕಾಗಿರಲಿಲ್ಲ. ಯಾಕಂದರೆ ಇದು ತುಂಬಾ ಇಂಪಾರ್ಟೆಂಟ್ ವೀಕ್ ಆಗಿರೋದ್ರಿಂದ. ಸೊ ಇಲ್ಲಿ ಮತ್ತು ನೀವು ಯೂಸ್ ಮಾಡ್ತೀರಾ ಏನದು, ಜಾಸ್ತಿ ಪುಂಗ್ತಾ ಇದೆಯಾ, ಜಾಸ್ತಿ ಪುಂಗಬೇಡ ಅಂತ ಹೇಳ್ಬಿಟ್ಟು. ಅದೇನು ವರ್ಡ್ ಅದು? ನಿನ್ನೆ ಕೂಡ 2-3 ಸರಿ ಬೀಪ್ ಸೌಂಡ್ ಹಾಕ್ಸ್ಕೊಂಡಿದ್ದೀರಾ. ಮತ್ತು ಬಂಡವಾಳ ಗೊತ್ತಾಯಿತು ಅಂತ ಹೇಳ್ತಾ ಇದ್ದೀರಾ. ಇಷ್ಟು ದಿನ ನನ್ನ ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೊಂಬಂದ್ರಿ ಅಂತ ಹೇಳ್ತಾ ಇದ್ದೀರಾ ಭವ್ಯ ಅವ್ರಿಗೆ. ಆ್ಯಕ್ಚುಲಿ ಭವ್ಯ ಅವರು ಎಲ್ಲೂ ಫ್ರೆಂಡ್ಶಿಪ್ನ ಆಚೆ ತಂದಿಲ್ಲ, ಗೇಮ್ಗಂತ ತಂದಿಲ್ಲ. ನಿನ್ನೆ ಅವರು 2-3 ಸರಿ ಗೇಮ್ ಆಡುವಾಗ ಅಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಗೇಮ್ನ ಕಾನ್ಸಂಟ್ರೇಟ್ ಮಾಡಿ ಆಮೇಲೆ ಮಾತಾಡೋಣ ಅಂತ. ಬಟ್ ನೀವು ನಿಮ್ಮದೇ ಆದ ಒಂದು ಯೋಚನೆ, ನಿಮ್ಮದೇ ಆದ ಒಂದು ಥಿಂಕಿಂಗಲ್ಲಿ ಅವ್ರನ್ನ ಟ್ರಿಗರ್ ಮಾಡ್ತಾ ಇದ್ರಿ, ಪಕ್ಕದಲ್ಲಿ ನಿಂತ್ಕೊಂಡು ಕೆಣಕ್ತಾ ಇದ್ರಿ. ಅದು ಎಲ್ಲೋ ಅವಶ್ಯಕತೆ ಇರಲಿಲ್ಲ. ಅಲ್ಲೂ ಕೂಡ ನಿಮ್ಮ ವ್ಯಕ್ತಿತ್ವ ಗೊತ್ತಾಗ್ತಾ ಇತ್ತು. ಯಾಕೆ ಇವ್ರು ಅಷ್ಟೊಂದು ಟ್ರಿಗರ್ ಆಗ್ತಾ ಇದ್ದಾರೆ, ಯಾಕೆ ಅಷ್ಟೊಂದು ಇದಾಗ್ತಾ ಇದ್ದಾರೆ? ಒಂದು ಪಾಯಿಂಟ್ಸ್ ಬರ್ತಿಲ್ಲ ಅಂತ ಟ್ರಿಗರ್ ಆಗ್ತಾ ಇದ್ದಾರಾ, ಅಥವಾ ನನ್ನ ಆಚೆ ಇಟ್ಟರು ಅಂತ ಟ್ರಿಗರ್ ಆಗ್ತಾ ಇದ್ದಾರಾ, ಅಥವಾ ಮೋಕ್ಷಿತನ ಜೊತೆ ಸೇರ್ಕೊಂಡು ಆಡ್ತಾ ಇದ್ದಾರೆ ಅಂತ ಹೊಟ್ಟೆ ಊರಿನ, ಅಥವಾ ಭವ್ಯನನ್ನು ಗೇಮ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ, ಭವ್ಯ ಗೆಲ್ತಾ ಇದ್ದಾಳೆ ಅಂತ ಹೊಟ್ಟೆ ಊರಿನ? ನಮಗೆ ಯಾವುದು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ಆ್ಯಸ್ ಎ ಆಡಿಯನ್ಸ್ ನಮಗೆ ನಿಮ್ಮನ್ನು ಜಡ್ಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವರು ತ್ರಿವಿಕ್ರಮ್ ಅವ್ರನ್ನ. ಸೊ ಅದಾದಮೇಲೆ ನೆಕ್ಸ್ಟ್ ಹೇಳ್ತಾರೆ ಅವರು ಜಾಸ್ತಿ ಇದೆ
ಪುಂಗಬೇಡ ಅಂತ ಹೇಳ್ತಾರೆ. ಇದೆಲ್ಲ ಅವಶ್ಯಕತೆ ಇರಲಿಲ್ಲ ಈ ವರ್ಡ್ಸ್ಗಳೆಲ್ಲ. ಈ ವಾರ ತುಂಬಾ ಕ್ರೂಷಿಯಲ್ ವಾರ. ಎಷ್ಟೇ ನೀವು ಚೆನ್ನಾಗಿ ಆಡ್ಕೊಂಡು ಎಷ್ಟೇ ಟಾಪ್ ಲೆವೆಲಲ್ಲಿ ಇದ್ರೂ ಓದ್ ಸೀಸನಲ್ಲೆಲ್ಲ ನೋಡಿದ್ದೀವಿ ಹೆಂಗೆ ಜನ ಮಣ್ಣು ಮುಗಿಸಿದ್ದಾರೆ ಅಂತ. ಸೊ ಇದೆಲ್ಲ ವೋಟಿಂಗ್ ನಿರ್ಧಾರ ಬಂದುಬಿಟ್ಟು ಜನಗಳ ಕೈಯಲ್ಲೇ ಇರುತ್ತೆ. ಸೊ ಆದಷ್ಟು ನಿಮ್ಮ ವ್ಯಕ್ತಿತ್ವಗಳನ್ನ ನೀವು ಇಟ್ಕೋಬೇಕು ಅಂತ ನಮ್ಗನ್ಸುತ್ತೆ. ಯಾಕಂದರೆ ಹೆಂಗೆ ಬೇಕಾದರೂ ಚೇಂಜ್ ಆಗ್ಬೋದು, ಜನರು ಯಾವ ಕ್ಷಣ ಬೇಕಾದರೂ ಚೇಂಜ್ ಆಗ್ಬೋದು. ಎಲ್ಲೋ ಇದ್ದವ್ರನ್ನ ಎಲ್ಲೋ ತೊಗೊಂಡೋಗಿ ಕೂರಿಸ್ತಾರೆ, ಎಲ್ಲೋ ಅರಮನೇಲಿರೋರನ್ನ ರೋಡ್ಗೂ ತೊಗೊಂಬಂದು ಕೂರಿಸೋ ಶಕ್ತಿ ಜನಗಳಲ್ಲಿ ಜಾಸ್ತಿ ಇದೆ, ಜನಗಳಲ್ಲೇ ಇರೋದು. ಸೊ ಅದನ್ನು ನೋಡಿಕೊಂಡು ನೀವು ಆಡಬೇಕು. ಆಮೇಲೆ ಹೇಳ್ತೀರಾ ನೀನೇನು ನನಗೆ ಹೇಳೋದು ಅಂತ ಯೂಸ್ ಮಾಡ್ತೀರಾ ವರ್ಡ್ನ ಭವ್ಯ ಅವ್ರಿಗೆ. ಸೊ ಈ ಎಷ್ಟು ಸಾರಿ ನೀವು ಅವ್ರನ್ನ ಕುತ್ಕೊಂಡು ಅವರಿಗೆ ಊದಿದ್ದೇ ಊದಿ ಹೇಳಿದ್ದೇ ಹೇಳಿ ಅವ್ರಿಗೆ ಎಷ್ಟೊಂದು ಅಡ್ವೈಸ್ ಮಾಡಿದ್ದೀರಾ, ಎಷ್ಟೊಂದೆಲ್ಲ ಹೇಳಿದ್ದೀರಾ ಅವ್ರಿಗೆ, ಎಷ್ಟೊಂದು ಸರಿ ಜಗಳ ಕೂಡ ಆಡಿದ್ದೀರಾ. ಅಷ್ಟೆಲ್ಲ ಆದ್ರೂ ಅವರು ನಿಮ್ಮ ಒಂದು ಫ್ರೆಂಡ್ಶಿಪ್ ಅವ್ರು ಬೇರೆ ಅದೇ ಜಾಗದಲ್ಲಿ ಬೇರೆ ಯಾರಾದರೂ ಹೇಳಿದರೆ ಅಲ್ಲಿ ಜಗಳ ಮಾಡಿದ್ದಾರೆ ಕೂಡ. ಬಟ್ ನೀವು ಹೇಳಿರೋ ಟೈಮಲ್ಲೆಲ್ಲ ಅವ್ರು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಶಿಪ್ಪಿಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ನೀವು ಹೇಳ್ದಾಗೆಲ್ಲ ಕೇಳಿಸ್ಕೊಂಡಿದ್ದಾರೆ, ನೀವು ಮಾತಾಡಿದಾಗ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಿದ್ದಾರೆ, ಆಮೇಲೆ ನಿಮ್ಮ ಅಡ್ವೈಸ್ನೂ ಕೇಳಿಸ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಿಮ್ಗೊಂದು ರೆಸ್ಪೆಕ್ಟ್ ಅನ್ನೋ ಇದರಲ್ಲಿ ಅವ್ರು ಮಾಡಿದ್ದಾರೆ. ಬಟ್ ಇವತ್ತು ಏನು ಅವ್ರು ಕೂತ್ಕೊಂಡು ನಿಮ್ಮ ಹತ್ರ ಅಷ್ಟು ಪೇಷನ್ಸಾಗಿ ಮಾತಾಡ್ತಾ ಇದ್ದಾರಲ್ವ, ಅದರಲ್ಲಿ ಒಂದು ಮೆಚುರಿಟಿ ಕಾಣುತ್ತೆ ನಮಗೆಲ್ಲ. ಸೊ ಆ ಮೆಚುರಿಟಿಲಿ ಅವ್ರು ಏನೇ ಹೇಳಿದ್ರು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಯಾಕೆ ಅಷ್ಟೊಂದು ಜಲಸಿ ಫೀಲ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಗ್ತಾ ಇಲ್ಲ. ಅದು ಜಲಸಿನೋ ಗೆಲ್ತಾ ಇಲ್ಲೋ ಅಥವಾ ನಾನು ಎಲ್ಲಿ ಸೋತ್ಬಿಡ್ತೀನಿ ಅನ್ನೋ ಭಯನೋ ನಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ಏನು ಅಂದರೆ ಈ ವಾರ ಈ ವರ್ಡ್ಸ್ಗಳೆಲ್ಲ ಅವಶ್ಯಕತೆ ಇರಲಿಲ್ಲ, ಬೇಕಾಗಿರಲಿಲ್ಲ ಇದೆಲ್ಲ. ಆಮೇಲೆ ಯೂಸ್ ಮಾಡ್ತೀರಾ ನೀನು ಫಸ್ಟ್ ಡೇ ಇದ್ದಂಗೆ ಇವಾಗ ಇಲ್ಲ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಅವರು ಯಾರ ಜೊತೆ ಹೆಂಗಿದಾರೋ ಅದು ಸೆಕೆಂಡ್ರಿ. ಮಂಜು ಜೊತೆ ಫ್ರೆಂಡ್ಶಿಪ್ ಇತ್ತು, ಆಮೇಲೆ ಮಧ್ಯೆ ಮಧ್ಯೆ ಯಾರ್ಯಾರ ಜೊತೆಗೋ ಇತ್ತು. ಬಟ್ ಅದನ್ನೆಲ್ಲ ಧನರಾಜ್ ಜೊತೆಗೆ ಇತ್ತು ಸ್ವಲ್ಪ 1-2 ವಾರ. ಬಟ್ ಅದೆಲ್ಲ ಕಟ್ ಮಾಡ್ಕೊಂಡಿದ್ದಾರೆ. ಬಟ್ ಫ್ರೆಂಡ್ಶಿಪ್ ಅಂತ ಬಂದಾಗ ಅವ್ರು ಯಾರ ಜೊತೆ ಹೆಂಗೆ ಜಗಳ ಆಡಿದಾರೋ ಅದು ಸೆಕೆಂಡ್ರಿ. ಬಟ್ ನಿಮ್ಮ ಹತ್ರ ಬಂದುಬಿಟ್ಟು ನೀವೇ ಜಗಳ ಆಡಿದ್ರು, ನೀವೇ ಆಚೆ ಇಟ್ರು ಗೇಮಿಂದ, ನೀವೇ ಅವ್ರಿಗೆ ಬೈದ್ರೂ, ಬಟ್ ಆ ಒಂದು ರಾತ್ರಿನೇ ಆ ಒಂದು ದಿನನೇ ಬಂದುಬಿಟ್ಟು ನಿಮ್ಮ ಹತ್ರ ಫ್ರೆಂಡ್ಶಿಪ್ನ ಸರಿ ಮಾಡ್ಕೊಳ್ತಾ ಇದ್ರು ಅಥವಾ ಆಚೆ ಕೂತ್ಕೊಂಡು ಆಳ್ತಾ ಇದ್ರು, ಏನೋ ಒಂದು ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಶಿಪ್ನ ಉಳಿಸ್ಕೊಂಡಿದ್ದಾರೆ ಎಷ್ಟು ದಿನ. ಆ್ಯಕ್ಚುಲಿ ಅದು ಒಂದು ವಿಷಯಕ್ಕೆ ಖುಷಿ ಪಡಬೇಕು. ಬಟ್ ಏನು ಅಂತ ಹೇಳಿದ್ರೆ ಇದು ಫಿನಾಲೆ ವಾರ ಆಗಿರೋದ್ರಿಂದ ಇಷ್ಟೊಂದೆಲ್ಲ ಮಾತುಗಳು ಬೇಡ. ಯಾಕಂದರೆ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋದು ಚೆನ್ನಾಗಿ ನೆನಪಿರಬೇಕು. ಸೊ ಹಾಗಾಗಿ ಇಷ್ಟು ಜನ ಏನು ಪ್ರೀತಿ ಕೊಟ್ಟು ತ್ರಿವಿಕ್ರಮ್ ಅಂತ ಅಷ್ಟೊಂದು ಆಸೆ ಪ್ರೀತಿ ವಾತ್ಸಲ್ಯದಿಂದ ಏನು ಓಟ್ ಹಾಕಿ ಗೆಲ್ಲಿಸ್ತಾ ಇದ್ದಾರಲ್ವ, ಅವ್ರಿಗೆ ಒಂದು ಸ್ವಲ್ಪ ಮರ್ಯಾದೆ ಇರಲಿ. ಯಾಕಂದರೆ ಇಷ್ಟೊಂದು ದಿನ ಒಂಥರ ನಂಬಿ ಓಟ್ಗಳನ್ನು ಮಾಡಿರ್ತಾರೆ. ಸೊ ಈ ಒಂದು ಲಾಸ್ಟ್ ಒಂದು ಕ್ಷಣದಲ್ಲಿ, ಲಾಸ್ಟ್ ಒಂದು ವಾರದಲ್ಲಿ ನಿಮ್ಮ ಈ ಥರ ವ್ಯಕ್ತಿತ್ವಗಳನ್ನು ಜನಗಳಿಗೆ ತೋರಿಸ್ಬಿಟ್ಟು ಇಂಥವ್ರಿಗೆ ವೋಟ್ ಮಾಡಿದ್ವಿ, ಇಷ್ಟೊಂದು ಸಪೋರ್ಟ್ ಮಾಡಿದ್ವಿ ಅನ್ನೋ ಥರ ಫೀಲ್ನ ಆಡಿಯನ್ಸ್ಗೆ ಕೊಡಬಾರ್ದು ಅಂತ ನಮ್ಮ ಅನಿಸಿಕೆ. ಯಾಕಂದರೆ ಅವ್ರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟು. ಈ ಥರ ವೀಕಾಗಿ ಈ ಥರ ಮಾತುಗಳು ವ್ಯಕ್ತಿಯಿಂದ ಬರೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಚೆನ್ನಾಗಿ ಕಾಣಿಸ್ತಾ ಇಲ್ಲ ಕೂಡ. ಸೊ ಹಾಗಾಗಿ ಇದನ್ನೆಲ್ಲ ತಿದ್ಕೊಂಡು ಇವಾಗಲೇ ತಿದ್ಕೋಬೇಕು. ಯಾಕಂದರೆ ಇದು ಕೇವಲ 1 ದಿನ ಮಾತ್ರ, ಮಂಡೇ ಮಾತ್ರ, ಇನ್ನೂ ಒಂದು 5 ದಿನ ಇದೆ. ಅಕಸ್ಮಾತ್ 5 ದಿನನೂ ಇದೇ ಥರ ಬಿಹೇವಿಯರ್ ಕಂಟಿನ್ಯೂ ಆಯಿತು ಅಂದರೆ ದೇವರಾಣೆ ಇವ್ರು ಗೆಲ್ಲಲ್ಲ. ಯಾಕಂದರೆ ಜನ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾರೆ, ಪ್ರತಿಯೊಂದನ್ನು ನೋಡ್ತಾರೆ, ಪ್ರತಿಯೊಂದನ್ನು ಯೋಚನೆ ಮಾಡ್ತಾರೆ. ಸಿಂಪತಿ ಮ್ಯಾಟರ್ ಆಗುತ್ತೆ, ಎಷ್ಟೊಂದು ಸರಿ ನಮ್ಮ ತಾಳ್ಮೆಗಳು ಮ್ಯಾಟರ್ ಆಗುತ್ತೆ. ಇದೇ ವಿಷಯಕ್ಕೇ ಲಾಸ್ಟ್ ವೀಕ್ ಹನುಮಂತು ಅವ್ರನ್ನ ತಲೆ ಮೇಲೆ ಕೂರಿಸ್ಕೊಂಡು ಸುದೀಪ್ ಅವರು ಹೊಗಳಿದ್ದು ಇದೇ ವಿಷಯಕ್ಕೆ. ಯಾವ ಸಿಚುವೇಶನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ, ಎಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರ್ತೀರಾ, ಎಷ್ಟು ಪೇಷನ್ಸಿಂದ ರಿಯಾಕ್ಟ್ ಮಾಡ್ತಾ ಇದ್ದೀರಾ, ಆಮೇಲೆ ಅಟ್ ದ ಪ್ರೆಸೆಂಟ್ ಎಂಥದೇ ಸಿಚುವೇಶನ್ ಬರಲಿ ಆ ಸಿಚುವೇಶನಲ್ಲಿ ಹೆಂಗೆ ನೀವು ತೊಗೊಳ್ತೀರಾ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೊಂದೆಲ್ಲ ಹೇಳೋದ್ರು ಸುದೀಪ್ ಸರು. ಬಟ್ ಈ ವ್ಯಕ್ತಿ ಬಂದುಬಿಟ್ಟು ಏನು ಸಿಚುವೇಶನಲ್ಲಿ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ತನಗೆ ಅರಿವಿಲ್ಲ, ಆ ಅರಿವಿಲ್ದಿರನೇ ಹೆಂಗೆ ಬೇಕಂಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಅವರ ಆಟಕ್ಕೆ ಮತ್ತು ಅವರ ವೋಟಿಂಗ್ಸ್ಗೆ, ಅವರ ಫೈನಲ್ಗೆ, ಅವರ ಒಂದು ಕಪ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಆದಷ್ಟು ಬೇಗ ತಿದ್ಕೋಬೇಕು ಅಂತ ನಮ್ಮ ಅನಿಸಿಕೆ. ಇರೋದು ಕೇವಲ 10 ದಿನ 12 ದಿನ ಮಾತ್ರ. ಸೊ ನೋಡೋಣ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟು ಮತ್ತೊಂದು ಎಪಿಸೋಡಲ್ಲಿ ಅಥವಾ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಆಟನ ನೀವು ಆಡಿ, ಬೇರೆಯವ್ರು ಹೆಂಗಾದರೂ ಆಡಲಿ, ನಿಮ್ಮ ವ್ಯಕ್ತಿತ್ವನ ನೀವು ತೋರಿಸ್ಕೊಳ್ಳಿ. ಸೊ ವ್ಯಕ್ತಿತ್ವದಲ್ಲಿ ಆಟ ಅಡಗಿದೆ ಹೊರತು ಆಟದಲ್ಲಿ ಇದಿಲ್ಲ, ಕಪ್ಪಿಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಂಡು ಆಡಲಿ ಅಂತ ಹೇಳಿ ನಂದು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ, ಆಯಿತಾ? ಸೊ ಥ್ಯಾಂಕ್ ಯು.